ಹಿಜಾಬದ ಸಂಬಂಧಪಟ್ಟಾಗೆ ಹೈಕೋರ್ಟು ಬಹಳ ಸ್ಪಷ್ಟವಾದಂಥ ನಿಲುವನ್ನು ಕೊಟ್ಟಿತ್ತು. ಹಿಜಾಬು ಇದು ಧಾರ್ಮಿಕವಾದಂಥ ಒಂದು ಪಾರ್ಟ್ ಅಲ್ಲ. ಧಾರ್ಮಿಕದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ, ಅಂದರೆ ಕುರಾನ್ನಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಹಾಗಾಗಿ ನೀವು ಹಿಜಾಬನ್ನು ಹಾಕೋಬೋದು, ಎಲ್ಲಿ ಬೇಕಾದಲ್ಲಿ ಹಾಕೊಳ್ಳಿ. ಆದರೆ ಶಾಲಾ ಆವರಣ, ಕಾಲೇಜ್ ಆವರಣದ ಒಳಗಡೆಗೆ ತೆಗೆದು ಯೂನಿಫಾರ್ಮ್ ಅಲ್ಲಿಯ ನಿಯಮ ಏನಿದೆ ಅದನ್ನು ಪಾಲಿಸಿ ಅಂತನ್ನುವಂಥದ್ದು ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸೊ ಅದರ ವಿರುದ್ಧ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ. ಕರ್ನಾಟಕ ಸರ್ಕಾರ, ಮಾನ್ಯ ಮಧು ಬಂಗಾರಪ್ಪನವರು ಮಹಾಶಯರು, ಶಿಕ್ಷಣ ಮಂತ್ರಿಗಳು ಹಿಜಾಬ್ ಹಾಕೋಬಹುದು ಅಂತ ಹೇಳುವಂಥ ಇವತ್ತು ಮುಸ್ಲಿಮದ ಒಂದು ಅವರ ಬೇಡಿಕೆಗಳನ್ನು ಇವತ್ತು ಏನು ದಾವಣಗೆರೆಯ ಚುನಾವಣೆಯ ನಂತರ ಇಡೀ ರಾಜ್ಯದಲ್ಲಿ ಮುಸ್ಲಿಂ ಮುಲ್ಲಾ ಮೌಲ್ವಿಗಳು, ಮುಸ್ಲಿಂ ಲೀಡರ್ಸು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ತಣ್ಣಗೆ ಮಾಡೋ ಸಲುವಾಗಿ, ಅದನ್ನು ತಣಿಯೋ ಸಲುವಾಗಿ ಒಂದೊಂದಾಗಿ ಇವತ್ತು ಅವರು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಆಳಂದಿನ 52 ಕೇಸ್ಗಳನ್ನು ವಾಪಸ್ ತಗೊಳ್ಳೋದು ಕೂಡ ಇದರದೇ ಭಾಗ. ಇದು 600 ಕೋಟಿ ಮುಸ್ಲಿಂ ಅಭಿವೃದ್ಧಿಗೋಸ್ಕರ ತೆಗೆದಿಟ್ಟಿದ್ದು ಇದೇ ಭಾಗ. ಇದು ಇನ್ನು ಹಿಜಾಬ್ ಕೂಡ ಇದರದ್ದೇ ಒಂದು ಪಾರ್ಟು ಅಂತ ಹೇಳ್ತೀನಿ. ಕಾಂಗ್ರೆಸ್ನವರೇ, ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಯೂನಿಫಾರ್ಮ್ ಸಮವಸ್ತ್ರ ಅಂತಂದ್ರೆ ಸಮಾನತೆ, ಏಕತೆ. ಇಲ್ಲಿ ಭೇದ ಭಾವ ಇಲ್ಲ, ಇಲ್ಲಿ ಮೇಲು ಕೀಳು ಇಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲ, ಯಾವುದೇ ಜಾತಿ ಬರೋದಿಲ್ಲ, ಉಚ್ಚ ನೀಚ ಇಲ್ಲ ಅಂತನ್ನುವಂಥದ್ದು. ಅದಕ್ಕೆ ಯೂನಿಫಾರ್ಮ್ ಅಂತನ್ನುವಂಥದ್ದು ಶಬ್ದ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಸಮಾನತೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ವಾ? ನೀವು ವಿಷಬೀಜ ಬಿತ್ತಾ ಇದ್ದೀರಿ. ಇವತ್ತು ನೀವು ಬಹಳ ದೊಡ್ಡ ಉಪಕಾರ ಇನ್ನೊಂದು ಮಾತನ್ನು ನೀವು ಹೇಳ್ತಾ ಇದ್ದೀರಿ, ಶಿವದಾರ, ಜನಿವಾರ, ರುದ್ರಾಕ್ಷ ಹಾಕೋಬಹುದು ಅಂತ ಹೇಳಿ. ನೀವ್ಯಾರು ಹೇಳೋದು? ಸಾವಿರಾರು ವರ್ಷದಿಂದ ಶಾಸ್ತ್ರಬದ್ಧವಾದಂಥ ಸಂಪ್ರದಾಯ ಇದೆ. ಮತ್ತು ಈ ಶಿವದಾರ, ಜನಿವಾರ ನಿಮಗೆ ಯಾವ ದಾರ ಅಲ್ಲ, ಇದೊಂದು ಶಾಸ್ತ್ರ ಇದೆ, ಇದೊಂದು ಧಾರ್ಮಿಕ ವಿಧಿ ವಿಧಾನದ ಪ್ರಕಾರ ಆಗತ್ತೆ. ಹೊರಗಡೆ ಕಾಣೋದಿಲ್ಲ. ಹೊರಗಡೆ ಕಾಣೋದು ಹಿಜಾಬ್ ಕಾಣಿಸುತ್ತೆ. ಹಿಜಾಬ್ನ ಮೂಲಕ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ. ಭೇದವನ್ನ, ವಿಷವನ್ನ ಇವತ್ತು ನೀವು ಇದನ್ನು ನಿರ್ಮಾಣ ಮಾಡಿದರೆ ಗಲಭೆ ಕಾರಣ ಆಗತ್ತೆ. ನಾನು ಹೇಳೋದು, ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಜೂನ್ 1ನೇ ತಾರೀಕು ಎಲ್ಲ ಶಾಲಾ ಕಾಲೇಜುಗಳ ಪ್ರಾರಂಭ ಆಗುವಂಥ ದಿನ ನಾವು ಕೇಸರಿ ಶಾಲನ್ನು ಹಂಚುವಂಥ ನಿರ್ಧಾರವನ್ನು ಮಾಡಿದ್ದೀವಿ ನಾವು.